ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟಂತೆ ಈಗ ಜಮೀರ್ ಅವರು ಎದುರಿಸಬೇಕಾಗಿದೆ. ವಕ್ಫ್ ವಿಚಾರದಲ್ಲಿ ಇನ್ನುಳಿದಂತವರು ಎದುರಿಸ್ತಾ ಇದ್ರಲ್ಲ, ಹಾಗೆ ಈಗ ಎದುರಿಸಬೇಕಾಗಿರುವಂತ ಜಮೀರ್ ಅಹಮದ್ ಖಾನ್ ಅವರು. ಸಚಿವ ಜಮೀರ್ ಅಹಮದ್ಗೆ ಲೋಕಾಯುಕ್ತ ನೋಟಿಸ್ ಅನ್ನ ನೀಡಿದೆ. ಡಿಸೆಂಬರ್ 3ರಂದು ಖುದ್ದು ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿದೆ. ಜಮೀರ್ಗೆ ನೋಟಿಸ್ ಅನ್ನ ಈಗ ಲೋಕಾಯುಕ್ತ ಡಿವೈಎಸ್ಪಿ ಕೊಟ್ಟಿದ್ದಾರೆ. ಇಡಿ ದಾಳಿ ಬಳಿಕ ಅಕ್ರಮ ಆಸ್ತಿ ಗಳಿಕೆ ಕೇಸ್ ದಾಖಲಾಗಿತ್ತು. ಅಕ್ರಮ ಆಸ್ತಿಗಳಿಗೆ ಸಂಬಂಧ ತನಿಖೆಗೆ ಇಡಿ ಸೂಚನೆಯನ್ನ ನೀಡಿತ್ತು. ಕಳೆದ 2 ವರ್ಷದಿಂದ ತನಿಖೆಯನ್ನು ಲೋಕಾಯುಕ್ತ ನಡೆಸ್ತಾನೆ ಇರ್ತಾರೆ. 2 ವರ್ಷದಿಂದ ಅಂತೆ. ಆದರೆ ಉಳಿದಂತವರಿಗೆ ಮಾತ್ರ ನೋಟಿಸ್ ಕೊಟ್ಬಿಟ್ಟು ಜಮೀನನ್ನ ವಕ್ಫ್ ಅವರು ತಗೊಂಡ್ಬಿಡೋದಂತೆ. ಈ ಹಿಂದೆ ದಾಖಲೆ ಸಲ್ಲಿಸಲು ನೋಟಿಸ್ ಅನ್ನ ಕೊಟ್ಟಿದ್ರು. ಈಗ ಖುದ್ದು ಹಾಜರಾಗಿ ಹೇಳಿಕೆಯನ್ನ ದಾಖಲಿಸಲು ನೋಟಿಸ್ ಅನ್ನ ನೀಡಲಾಗಿದೆ. ನೋಡಿ ಯಾವ ರೀತಿಯಾಗಿದೆ. ಇಲ್ಲಿ 2 ವರ್ಷದಿಂದ ತನಿಖೆಯನ್ನು ನಡೆಸ್ತಾ ಇದ್ದಾರಂತೆ. ಇನ್ನೂ ತನಿಖೆ ನಡೆಸ್ತಾನೆ ಇರ್ತಾರೆ. ನೋಟಿಸ್ ಕೊಡ್ತಾರೆ, ಬನ್ನಿ ವಿಚಾರಣೆಗೆ ಅಂತ ಕರೀತಾರೆ. ಆದರೆ ಜಮೀನು ವಿಚಾರದಲ್ಲಿ ಮಾತ್ರ ವಕ್ಫ್ ಜಮೀನು ಅಂದ ತಕ್ಷಣ ಅಲ್ಲಿ ಹೋಗಿ ಬೋರ್ಡ್ ಹಾಕಿಬಿಡೋದಂತೆ. ರೈತ ಹೋಗ್ಬಿಟ್ಟಲ್ಲಿ ಅವಂದೇ ಜಮೀನು 300 ವರ್ಷ 400 ವರ್ಷದಿಂದ ಅವನಲ್ಲಿ ಉಳುಮೆ ಮಾಡ್ತಾ ಇದ್ರು ಸಹ ಅವ್ನು ಬೋರ್ಡ್ ಹಾಕ್ಬಿಟ್ರೆ ಅಲ್ಲಿ ಉಳುಮೆನೂ ಮಾಡೋ ಹಾಗಿಲ್ಲ. ನಿನ್ನೆ ಹಾಗೇ ಆಗಿದ್ದು. ಉಳುಮೆ ಮಾಡೋಕ್ಕೆ ಹೋದ ಅವನ ಮೇಲೆ ಕೇಸ್ ಹಾಕಿದ್ರು. ಟ್ರ್ಯಾಕ್ಟರನ್ನು ಕೂಡ ಜಪ್ತಿ ಮಾಡಿದ್ರು. ಇಲ್ಲಿ ಮಾತ್ರ ಇವರು ಅಕ್ರಮವಾಗಿ ಆಸ್ತಿ ಮಾಡಿದಾರೋ ಮಾಡಿಲ್ವೋ ಅದು ಬೇರೆ ವಿಚಾರ. ಆ ನಿಟ್ಟಿನಲ್ಲಿ ಇವರಿಗೆ ವಿಚಾರಣೆಯನ್ನು ಮಾಡೋಕ್ಕೆ ಇನ್ನೂ 2 ವರ್ಷ ನಡೀತಾ ಇದೆ. ಇನ್ನೂ ನಡೀತಾನೇ ಇರುತ್ತೆ. ಇನ್ನೂ 4 ವರ್ಷ ಆಗುತ್ತೋ, 5 ವರ್ಷ ಆಗುತ್ತೋ, 6 ವರ್ಷ ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ಯಾವ ಲಿಮಿಟೇಷನ್ ಇಲ್ಲ. ಅದು ನಡೀತಾ ಇರುತ್ತೆ. ಜನ ಮಾತ್ರ ಆಸ್ತಿ ಕಳ್ಕೊಳ್ಳೋದ್ರೂ ತೊಂದರೆ ಇಲ್ಲ. ಒದ್ದಾಡಲಿ ಅವರು. ಕೇಸ್ ಆದರೂ ಹಾಕ್ಸ್ಕೊಳ್ಳಿ. ಅವ್ರು ಟ್ರ್ಯಾಕ್ಟರ್ ಆದರೂ ವಶ ಆಗಲಿ.